ಹಲೋ ಫ್ರೆಂಡ್ಸ್, ಇವತ್ತು ಚಪಾತಿ ಎಗ್ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮನೇಲಿ ಉಳಿದಿರೋ ಚಪಾತಿ ಮತ್ತು ಪಲ್ಯ, ಒಂದು ಮೊಟ್ಟೆ ಇದ್ದರೆ ಸಾಕು. ಇದು ಮಕ್ಕಳು ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ್ ಯೂಟ್ಯೂಬ್ ಚಾನಲ್. ಮೊದಲಿಗೆ ಚಪಾತಿ ಹಿಟ್ಟು ಕಲಿಸ್ಕೊಂಡಿರೋದು ಇರುತ್ತೆ. ಮಿಕ್ಕಿರೋ ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೊಂಡ್ಬಿಟ್ಟು ಎರಡು ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಂಡು ಚಪಾತಿ ಬೇಯಿಸ್ಕೊಂಡು ಆದಮೇಲೆ ಒಂದು ಮೊಟ್ಟೆ ತಗೊಬೇಕು. ತಗೊಂಡು ಒಂದು ಬೌಲಲ್ಲಿ ಮೊಟ್ಟೆಗೆ ಸ್ವಲ್ಪ ಸಾಲ್ಟ್, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಮೂಲಿ ಅದನ್ನ ಆಮ್ಲೆಟ್ ಹಾಕ್ಬಿಟ್ಟು ಒಂದು ಸೈಡ್ ಫುಲ್ ರೋಸ್ಟ್ ಮಾಡಿಬಿಟ್ಟು ಆಮ್ಲೆಟ್ ಬೆಂದ ನಂತರ ಅದಕ್ಕೆ ಚಪಾತಿ ಹಾಕಿಬಿಟ್ಟು ಒಂದು ಕಡೆ ಫುಲ್ ರೋಸ್ಟಾಗಿ ಬೇಯಿಸಬೇಕು. ಸೊ ಅದಕ್ಕೆ ಇವಾಗ ನಾವು ನಮ್ಮ ಮನೇಲಿ ಮಾಡಿಟ್ಟಿದ್ದು ತರಕಾರಿ ಪಲ್ಯ ಇದೆ. ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್, ಬಟಾಣಿ ಎಲ್ಲ ಹಾಕಿ ಮಾಡಿರೋ ತರಕಾರಿ ಪಲ್ಯನ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಇದು ಮಕ್ಕಳು ಊಟ ಮಾಡಲ್ಲ ಅಂತ ಹಠ ಮಾಡ್ತಿರೋರಿಗೆ ಬೇಗನೆ ರೆಡಿ ಆಗುತ್ತೆ. 5 ಮಿನಿಟ್ಸಲ್ಲಿ ಈ ಥರ ಚಪಾತಿ ಎಗ್ ರೋಲ್ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ಇದಾಗಿತ್ತು ನಮ್ಮ ನೈಟ್ ಡಿನ್ನರ್ನ ಕತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಥ್ಯಾಂಕ್ಸ್. ಹಂಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.